ಎಲ್ಲರಿಗೂ ಮತ್ತೆ ಸ್ವಾಗತ. ನಾನು ಹಿಂದಿನ ವಿಡಿಯೋದಲ್ಲಿ ವೀಳ್ಯದೆಲೆ ಅಥವಾ ಬೀಟಲ್ ಲೀಫ್ ಹೇಗೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಇದಕ್ಕೆ ಕಾರಣಗಳೇನು, ಇದನ್ನು ನಾವು ಹೇಗೆ ತಪ್ಪಿಸ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಅಲ್ಲಿ ನಿಮಗೆ ಒಂದು ಮೆಥಡನ್ನು ಹೇಳಿದೆ, ಹೇಗೆ ಇದನ್ನು ತಪ್ಪಿಸ್ಬೋದು, ಮಣ್ಣಿನ ಸತ್ವವನ್ನು ಹೇಗೆ ಜಾಸ್ತಿ ಮಾಡ್ಬೋದು ಅಂಥೇಳಿ. ಇಂದಿನ ವಿಡಿಯೋದಲ್ಲಿ ಇನ್ನೊಂದೆರಡು ವಿಧಾನಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹೀಗೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗೋದಕ್ಕೆ ಒಂದು ಮಣ್ಣಲ್ಲಿ ಸತ್ವ ಕಡಿಮೆ ಆಗಿರಬಹುದು, ಅಥವಾ ಈ ಎಲೆಗಳಿಗೆ ಇನ್ಸೆಕ್ಟ್ಸ್ ಅಟ್ಯಾಕ್ ಮಾಡಿರ್ಬೋದು. ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ನೋಡಿ ಹೀಗೆಲ್ಲ ಸ್ಪಾಟ್ಸ್ ಆಗಿರುತ್ತಲ್ಲ, ನೋಡಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಜೊತೆಯಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಕೂಡ ಕಂಡುಬರುತ್ತೆ. ಇಂತಹ ಎಲೆಗಳನ್ನು ನೀವು ಗುರುತಿಸ್ಬಿಟ್ಟು ಅದನ್ನು ಹಿಂತಿರುಗಿಸಿ ನೋಡಿದರೆ ಅಲ್ಲಿ ನಿಮಗೆ ನೋಡಿ ಬ್ರೌನ್ ಪೌಡರ್ ಟೈಪ್ ಅಂಟ್ಕೊಂಡಿರೋದು ಕಾಣುತ್ತೆ. ಇದು ಮತ್ತೇನಲ್ಲ, ಫಂಗಲ್ ಅಟ್ಯಾಕ್. ಇದು ಒಂದು ರೀತಿ ಬ್ರೌನ್ ಪೌಡರ್ ರೂಪದಲ್ಲಿ ಇರುತ್ತೆ.
ವಸ್ತುಗಳನ್ನು ನೀವು ಉಪಯೋಗಿಸಿರೋದ್ರಿಂದ ಎಲೆಗಳಿಗೆ ಏನು ತೊಂದರೆ ಆಗೋದಿಲ್ಲ. ಇದನ್ನು ನೀವು ಉಪಯೋಗಿಸಬಹುದು. ಈ ರೀತಿ ಕ್ರಮವನ್ನು ನೀವು ವಾರಕ್ಕೆ 1 ಸಾರಿ ಫಾಲೋ ಮಾಡಿದರೆ ಸಾಕು, ಎಲೆಗಳು ಚೆನ್ನಾಗಿ ಬೆಳೆಯುತ್ತೆ. ನೀವು ಇನ್ನೂ ಒಂದು ಕ್ರಮವನ್ನು ಕೂಡ ಮಾಡಬಹುದು. ಏನಂತ ಅಂದರೆ 1 ಲೀಟರ್ ನೀರಿಗೆ ಈ ಆ್ಯಪಲ್ ಸಿಡರ್ ವಿನೆಗರ್ ಅಂತ ಸಿಗುತ್ತೆ. ಇದನ್ನು 1 ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡೋದು. ಇಂತಹ ಕ್ರಮಗಳಿಂದ ನೀವು ಈ ವೀಳ್ಯದೆಲೆ ಅಥವಾ ಬೀಟಲ್ ಲೀಫ್ ಹಳದಿ ಆಗೋದನ್ನು ತಪ್ಪಿಸ್ಬೋದು. ಗಿಡ ಚೆನ್ನಾಗಿ ಸಮೃದ್ಧವಾಗಿ ಬೆಳೆಯುವಂತೆ ನೋಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.